ಹಾಯ್ ಫ್ಯಾಮಿಲಿ, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಹೋಟೆಲ್ ಸರೋವರಲ್ಲಿ ಸ್ಟೇ ಮಾಡಿರೋ ರಿವ್ಯೂ ಹೇಳ್ತಾ ಇದ್ದೀನಿ. ಇದು ಗಾರ್ಡನ್ ಏರಿಯಾ ಆಫ್ ಹೋಟೆಲ್ ಸರೋವರ್. ಇದು ಬಂದು ರಾಜಮಂಡ್ರಿಯಲ್ಲಿ ಬರುತ್ತೆ ಏರಿಯಾ. ನಾವು ಪುರಿಗೆ ಹೋಗ್ಬೇಕಾದ್ರೆ ಇಲ್ಲಿ ಸ್ಟೇ ಮಾಡಿದ್ವಿ. ಪುರಿಯಿಂದ ವಾಪಸ್ ಬರ್ಬೇಕಾದ್ರೆ ಇಲ್ಲಿ ಸ್ಟೇ ಮಾಡಿದ್ವಿ. ದಿಸ್ ಇಸ್ ಒನ್ ಆಫ್ ದ 5 ಸ್ಟಾರ್ ಹೋಟೆಲ್ ಆಫ್ ರಾಜಮಂಡ್ರಿ. ಇಲ್ಲಿ ಬಂದು ನಿಮಗೆ ನೋಡಿ ಎಂಟ್ರೆನ್ಸ್ ಕಾಣಿಸುತ್ತೆ. ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಹೋಟೆಲ್ ಸರೋವರ್. ನೀವು ಕಾರ್ ಪಾರ್ಕಿಂಗ್ ಅಲ್ಲಿ ಮಾಡಿಬಿಟ್ಟು ಒಳಗಡೆ ಹೋಗ್ಬೋದು. ಚೆನ್ನಾಗಿದೆ. ಒನ್ ಆಫ್ ದ 5 ಸ್ಟಾರ್ ಹೋಟೆಲ್ ಇದು. ಮಲ್ಟಿ ಸ್ಟೋರೀಸ್ ಬಿಲ್ಡಿಂಗ್ ಇದು. ನಾನೀಗ ನಿಮಗೆ ಎಂಟ್ರೆನ್ಸ್ ತೋರಿಸ್ತೀನಿ ನೋಡಿ. ಇಲ್ಲಿ ಎಕ್ಸಾಕ್ಟಾಗಿ ದಿಸ್ ಇಸ್ ದ ಎಂಟ್ರೆನ್ಸು. ಇಲ್ಲಿ ನೀವು ಒಳಗಡೆ ಹೋಗ್ಬೋದು. ಫೆಸಿಲಿಟಿನೂ ತುಂಬಾ ಚೆನ್ನಾಗಿದೆ, ಸರ್ವಿಸು ತುಂಬಾ ಚೆನ್ನಾಗಿದೆ. ಕಾರ್ ಪಾರ್ಕಿಂಗ್ ಏರಿಯಾ ಸಪ್ರೇಟ್ ಆಗಿದೆ, ಇಲ್ಲೆಲ್ಲ ನಿಲ್ಲಿಸೋ ಹೋಗಿಲ್ಲ. ನೆಕ್ಸ್ಟ್ ನೀವೇನು ನೋಡ್ತೀರಾ, ಎಂಟ್ರೆನ್ಸ್ ಆಫ್ ಡೈನಿಂಗ್ ಹಾಲು. ನಾನು ಮುಂದೆ ತೋರಿಸ್ತೀನಿ ನಿಮಗೆ. ಇದು ಮೇನ್ ರಿಸೆಪ್ಷನ್ ಏರಿಯಾ. ರಿಸೆಪ್ಷನ್ ಏರಿಯಾನು ತುಂಬಾ ಚೆನ್ನಾಗಿದೆ, ಸ್ಪೇಷಿಯಸ್ ಆಗೇ ಇದೆ. ಮತ್ತು ನಿಮಗೆ ರಿಸೆಪ್ಷನ್ ಏರಿಯಾ ಬ್ಯಾಕ್ ಸೈಡನ್ನೇ ಸೊವೆನಿಯರ್ ಶಾಪ್ ಸಹ ಇದೆ. ಆ ಫೆಸಿಲಿಟಿನೂ ನೀವು ಅವೈಲ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಬಿಕಾಸ್ ಒನ್ ಆಫ್ ದ 5 ಸ್ಟಾರ್ ಹೋಟ್ಲ್ ಆದ್ದರಿಂದ. ನಿಮ್ಮ ಫ್ಯಾಮಿಲಿಗೆ ಏನಾದ್ರು ಪರ್ಚೇಸ್ ಮಾಡಬೇಕು ಅಂತಿದ್ರೆ ಇಲ್ಲಿ ಸೊವೆನಿಯರ್ ಶಾಪಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡ್ಬೋದು. ನೋಡಿ, ಇದು ಸೊವೆನಿಯರ್ ಶಾಪು. ವೆಯ್ಟಿಂಗ್ ಏರಿಯಾನು ತುಂಬಾ ಚೆನ್ನಾಗೇ ಇದೆ. ನೆಕ್ಸ್ಟ್ ನಾನು ನಿಮಗೆ ನಾವು ಉಳ್ಕೊಂಡಿದ್ದಂಥ ರೂಮ್ ಎಂಟ್ರೆನ್ಸು 108. ಎಂಟ್ರ್ ಆದ ತಕ್ಷಣ ಈ ಥರ ಲಾಕ್ಸ್ ಇರುತ್ತೆ. ಇದನ್ನು ಇಲ್ಲಿ ಇನ್ಸರ್ಟ್ ಮಾಡಬೇಕು. ಓಕೆ, ಇಲ್ಲಿ ನಿಮಗೆ ವಾಶ್ರೂಮ್ ಇದೆ. ಇಟ್ ಈಸ್ ಅ ಸ್ಪೇಷಿಯಸ್ ವಾಶ್ರೂಮ್ ಅಂತಲೇ ಹೇಳ್ಬೋದು. ಇಲ್ಲಿ ವಾಶ್ ಬೇಷನ್ ಇದೆ, ಇಲ್ಲಿ ವಾಶ್ ಬೇಷನ್ ಇದೆ. ಮತ್ತು ಇಲ್ಲೂ ಶವರ್ ಏರಿಯಾ ಬರುತ್ತೆ. ಇಲ್ಲಿ ಶವರ್ ಏರಿಯಾ ಇದೆ. ಟಾಯ್ಲೆಟರೀಸು ಅಲ್ಲಿ ಕೊಟ್ಟಿದ್ದಾರೆ. ಹ್ಯಾಂಡಲ್ ಇದೆ ನಿಂತ್ಕೊಂಡು ಸ್ನಾನ ಮಾಡೋಕ್ಕೆ. ಮತ್ತು ಇದು ಇಷ್ಟು ಶವರ್ ಏರಿಯಾ ಇದೆ. ಇದಿಷ್ಟು ಶವರ್ ಏರಿಯಾ. ಇಲ್ಲಿ ಒಂದು ಬಿಗ್ ಸೈಜ್ ಮಿರರ್ ಕೊಟ್ಟಿದ್ದಾರೆ ನೋಡಿ. ಎಷ್ಟು ದೊಡ್ಡ ಬಿಗ್ ಸೈಜ್ದು ಒಂದು ಮಿರರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಇಲ್ಲಿ ವಾಶ್ ಬೇಷನ್ ಇದೆ, ಮತ್ತು ಅಲ್ಲಿ ಟಾಯ್ಲೆಟರೀಸ್ ಇದೆ. ಇಲ್ಲಿ ಮೇಕಪ್ ಮಾಡ್ಕೊಳ್ಳೋಕ್ಕೆ, ಕ್ಯಾಮ್ರಾ ಇದು ಮಾಡ್ಕೊಳ್ಳೋಕ್ಕೆ, ಮೇಕಪ್ ಮಾಡ್ಕೊಳ್ಳೋಕ್ಕೆ ಬೇಸಿಕಲಿ ಇಲ್ಲಿ ನಿಮಗೆ ಮಿರರ್ ಒಂದು ಸಿಗುತ್ತೆ. ಮತ್ತು ಇದು ಹೇರ್ ಡ್ರೈಯರು. ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಬರುತ್ತೆ, ಇದು ಹೀಗಿದೆ. ಇಲ್ಲಿಂದ ಈ ಕಡೆ ಬಂದಾಗ ಇಲ್ಲಿ ಲಗೇಜ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಒಂದು ಬೆಂಚ್ ಥರ ಮಾಡಿದ್ದಾರೆ. ಇಲ್ಲಿ ನಿಮಗೆ ಫುಲ್ ಸೈಜ್ ವಾರ್ಡ್ರೋಬ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಒಂದು ಸೇಫ್ ಇದೆ. ಇಲ್ಲಿ ನಿಮಗೆ ನಿಮ್ಮ ಕ್ಲಾತ್ಸ್ಗಳನ್ನ ಇಟ್ಕೊಳ್ಬೋದು. ಹ್ಯಾಂಗರ್ಸ್ ಎಲ್ಲ ಇದೆ. ಹಿಂಗಿದೆ. ಅದಾದಮೇಲೆ ಇಲ್ಲಿ ಒಂದು ಸ್ಮಾಲ್ ಫ್ರಿಡ್ಜ್ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಕಾಫಿ ಮಾಡ್ಕೊಳ್ಳೋಕ್ಕೆ ಇಲ್ಲೊಂದು ಮಿರರ್ ಇದೆ ನೋಡಿ, ಹೀಗೆ. ಇಲ್ಲಿ ಮತ್ತು ಕೆಟಲ್ಲು. ಇಲ್ಲಿ ನಿಮಗೆ ಕಿಂಗ್ ಸೈಜ್ ಬೆಡ್ ಇದೆ. 2 ಸೈಡ್ ಟೇಬಲ್ ಕೊಟ್ಟಿದ್ದಾರೆ, ಸೈಡ್ ಟೇಬಲ್ಸು. ಮತ್ತು ಇವೆಲ್ಲ ಲೈಟ್ಸು. ರೂಮು ಕೋಝಿ ಆಗಿದೆ, ತುಂಬಾ ಚೆನ್ನಾಗಿದೆ ರೂಮು. ಮತ್ತು ಇಲ್ಲಿ ನಿಮಗೆ ಐಟಮ್ಸ್ ಇಟ್ಕೊಳ್ಳೋಕ್ಕೆ ಒಂಥರ ಕಬೋರ್ಡ್ ಥರ ಕೊಟ್ಟಿದ್ದಾರೆ. ಮತ್ತು ಇಲ್ಲೊಂದು ಟಿ ವಿ ಬರುತ್ತೆ. ದಿಸ್ ಇಸ್ ಸ್ಮಾರ್ಟ್ ಟಿ ವಿ. ಆ್ಯಂಡ್ ನೋಡಿ, ಇಲ್ಲಿ ಕೂತ್ಕೊಳ್ಳೋಕ್ಕೆ ಸಿಟೌಟ್ ಏರಿಯಾ ಥರ ಸೋಫಾ ಕೊಟ್ಟಿದ್ದಾರೆ. ಇಲ್ಲೊಂದು ಸಿಟೌಟ್ ಏರಿಯಾ ಥರ ವರ್ಕಿಂಗ್ ಡೆಸ್ಕ್ ಎಲ್ಲ ನೀವು ಮಾಡ್ಕೋಬೋದು. ಇಲ್ಲೊಂದು ಸ್ಮಾಲ್ ಸೈಜ್ ಮಿರರ್ ಇದೆ ನೋಡಿ. ಇಲ್ಲಿ ನಿಮ್ಮ ಮೇಕಪ್ ಮಾಡ್ಕೊಳ್ಬೋದು. ದಿಸ್ ಈಸ್ ಮಿರರ್ ನೋಡಿ. ಹೊರಗಡೆ ಬಾಲ್ಕನಿ ಎಲ್ಲ ಕಾಣಿಸುತ್ತೆ. ಇವಾಗೇನು ಕಾಣಿಸ್ತಾ ಇಲ್ಲ, ಅಫ್ಕೋರ್ಸ್ ಬೆಳಿಗ್ಗೆ ಕಾಣಿಸುತ್ತೆ ಇಲ್ಲಿ. ಓಕೆ, ಈ ಥರ ಇದೆ. ಇದು ತುಂಬಾ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ ಇದು. ನೆಕ್ಸ್ಟು ಬಂದು
ಡೈನಿಂಗ್ ಏರಿಯಾ ಬರುತ್ತೆ. ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನೋಡಿ, ದಿಸ್ ಇಸ್ ದ ಎಂಟ್ರೆನ್ಸ್ ಆಫ್ ಡೈನಿಂಗ್ ಏರಿಯಾ. ತುಂಬಾ ಚೆನ್ನಾಗಿತ್ತು ಮತ್ತು ಆಪ್ಷನ್ಸು ನಿಮಗೆ ತುಂಬ ಸಿಗುತ್ತೆ. ಎಲ್ಲ ರೀತಿಯಾದ ಬ್ರೇಕ್ಫಾಸ್ಟ್ ಐಟಮ್ಸು ಇತ್ತು, ಅಂದರೆ ಕಾಂಟಿನೆಂಟಲ್ಲು, ಸೌತ್ ಇಂಡಿಯನ್ನು, ನಾರ್ತ್ ಇಂಡಿಯನ್ನು, ವೆಜ್ಜು, ನಾನ್ ವೆಜ್ಜು ಎಲ್ಲನೂ ಫೆಸಿಲಿಟಿ ಅವೈಲೇಬಲ್ ಇತ್ತು. ವೆಜ್ಜಲ್ಲಂತೂ ತುಂಬಾ ಆಪ್ಷನ್ ಕೊಟ್ಟಿದ್ರು ಅವರು. ಬಾಯ್ಲ್ಡ್ ವೆಜಿಟೇಬಲ್ಸು ಮತ್ತು ಅಲ್ಲಿ ಫೇಮಸ್ ಆಗಿರುವಂಥ ಪುಣ್ಣುಗಳು, ಮತ್ತು ಅವಲಕ್ಕಿ ಬಾತು, ರೈಸ್ ಬಾತು, ಪೂರಿ, ಸಲಾಡು, ಅದೇ ಥರ ತುಂಬಾ ಐಟಮ್ಸ್ ಕೊಟ್ಟಿದ್ದರು. ಪೂರಿ ಅಂತೂ ಅವರು ಪೂರಿ ಮತ್ತು ಮಸಾಲೆ ದೋಸೆನ ಆರ್ಡ್ರ್ ಬೇಸಿಸ್ ಮೇಲೆ ಸಪ್ರೇಟಾಗಿ ತಗೊಂಬಂದು ಸರ್ವ್ ಮಾಡ್ತಾಯಿದ್ರು. ನಾನು ಹೇಳಿದ್ನಲ್ಲ ಆಲ್ರೆಡಿ ನಿಮಗೆ, ಸರ್ವಿಸು ತುಂಬಾ ಚೆನ್ನಾಗಿದೆ. ನಾವು ಆ್ಯಕ್ಚುಲಿ ಚೆಕ್ ಇನ್ ಆಗಿದ್ದು ಲೇಟ್ ಆದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ಅಂದರೆ ನಾವು 1 o'clock ಚೆಕ್ ಇನ್ ಆಗಿದ್ದು. ನನ್ನ ಮಗಳಿಗೆ ಬೇರೆ ತುಂಬ ನಿದ್ದೆ ಬರ್ತಾಯಿತ್ತು ಮತ್ತು ನಾವು ತುಂಬ ಟಯರ್ಡ್ ಆಗಿದ್ವಿ. ಹಾಗಾಗಿ ನನ್ನದು ವಾಯ್ಸ್ ಸ್ವಲ್ಪ ಲೋ ಆಗೇ ಇದೆ ನನ್ನ ಪ್ರೀವಿಯಸ್ ರೂಮ್ ಟೂರ್ ರೆಕಾರ್ಡಿಂಗಲ್ಲಿ. ನೀವು ನೋಡಿ, ಇಲ್ಲೂ ನಾನು ಆಲ್ರೆಡಿ ಹೇಳ್ದಂಗೆ ಆಪ್ಷನ್ಸ್ ತುಂಬಾ ಇದೆ. ಇಷ್ಟೋ ತನಕ ನೀವು ನೋಡಿ ಸೌತ್ ಇಂಡಿಯನು, ಈಗ ನೋಡಿ ಇಂಗ್ಲೀಷ್ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಇದೆ. ಅಂದರೆ ಕೆಲಾಕ್ಸು, ಬ್ರೆಡ್ಡು, ಕ್ರೊಸಾನು, ಜಾಮು, ಮತ್ತು ನೆಕ್ಸ್ಟ್ ನೀವು ಸಲಾಡ್ ನೋಡ್ತಾ ಹೋಗ್ತೀರಾ. ಆಮೇಲೆ ಜ್ಯೂಸಸ್ ಅವೈಲಬಿಲಿಟೀಸ್ ಇತ್ತು, ಡೆಸರ್ಟ್ಸ್ ಆಪ್ಷನ್ ಇತ್ತು. ನಾನು ಹೇಳಿದ್ನೆಲ್ಲ, ಬ್ರೇಕ್ಫಾಸ್ಟಲ್ಲಿ ತುಂಬ ಅಂದರೆ ತುಂಬ ವೆರೈಟಿ ಆಪ್ಷನ್ಸ್ ಅವೈಲಬಲ್ ಇತ್ತು. ಯಾವ್ದು ತಿನ್ನೋದು ಯಾವ್ದು ಬಿಡೋದು ಅಂತಲೇ ಗೊತ್ತಾಗಲಿಲ್ಲ. ಇನ್ಫ್ಯಾಕ್ಟ್ ನನ್ನ ಮಗಳು ಸ್ವಲ್ಪ ಟೇಸ್ಟ್ ಮಾಡಿದ್ಲು, ಎಲ್ಲೋ ಅವಳು ಟೇಸ್ಟ್ ಮಾಡ್ತಾ ಇರಲಿಲ್ಲ. ನೋಡಿ, ಡಿಫ್ರೆಂಟ್ ಕೈಂಡ್ ಆಫ್ ಜ್ಯೂಸಸ್ ಅವೈಲಬಿಲಿಟಿ ಇದೆ. ನಾವು ಕೆಲವೊಂದು ಐಟಮ್ಸ್ನ ಟ್ರೈ ಮಾಡಿದ್ವಿ, ಸಲಾಡು, ಪೂರಿ, ಮತ್ತು ಲಾಸ್ಟಲ್ಲಿ ಕಾಫಿ ಟ್ರೈ ಮಾಡಿದ್ವಿ. ನೀವು ಏನು ಅಮೌಂಟ್ ಪೇ ಮಾಡ್ತೀರಾ ದಟ್ ಈಸ್ ವರ್ತ್ ಎನಫ್, ಬಿಕಾಸ್ ಬ್ರೇಕ್ಫಾಸ್ಟ್ ಐಟಮಲ್ಲೇ ತುಂಬ ಆಪ್ಷನ್ಸ್ ಇದೆ ಮತ್ತು ಸ್ಟೇನು ತುಂಬಾ ಸೂಪರಾಗಿತ್ತು ಅಂತಲೇ ನಾನು ಹೇಳ್ತೀನಿ. ಇದು ಮೇನ್ ರೋಡ್ ಆಫ್ ರಾಜಮಂಡ್ರಿಲೇ ಬರುತ್ತೆ. ಕಾಣಿಸುತ್ತೆ ನೋಡಿ, ದಿಸ್ ಈಸ್ ದ ಎಂಟ್ರೆನ್ಸ್ ಏರಿಯಾ. ನೀವು ಎಲ್ಲಿ ಲೆಫ್ಟ್ ತಗೋಬೇಕು ಅಂತ ನಿಮಗೆ ಗೊತ್ತಾಗುತ್ತೆ. 1 night ಸ್ಟೇಗೆ ತುಂಬಾ ಚೆನ್ನಾಗಿದೆ. ನೀವು ಪೂರಿಯಿಂದ ಬರಬೇಕಾದ್ರೆ, ಬ್ಯಾಂಗ್ಳೂರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು.